ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಕನ್ನಡ ವಿಷಯದಲ್ಲಿ ಪಾಸ್ ಆಗೋದು ಅಥವಾ ಸ್ಕೋರ್ ಮಾಡೋದು ಕಷ್ಟ ಅಂತ ಯೋಚನೆ ಮಾಡ್ತಿದ್ದೀರಾ? ಕೆಲವು ಪ್ರಶ್ನೆಗಳನ್ನು ಓದಿದರೆ ಖಂಡಿತವಾಗ್ಲೂ ನೀವು ಪಾಸ್ ಆಗ್ಬೋದು. ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ? ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಬಹುದಾದ ಆ ಒಂದು ಮ್ಯಾಜಿಕ್ ಪ್ರಶ್ನೆಗಳು ಯಾವ್ಯಾವು? ಮಧ್ಯವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಈ ಒಂದು ದ್ವಿತೀಯ PUC ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಾಸಿಂಗ್ ಸ್ಕೋರಿಂಗ್ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಮುಖ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ನಿಮ್ಮ ಸ್ನೇಹಿತರುಗಳಿಗೆ ಖಂಡಿತವಾಗಿ ಶೇರ್ ಮಾಡಿ ಮತ್ತು ನಿಮ್ಗೆ ಬೇಕಾಗಿರುವಂಥ ವಿಷಯಗಳ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ. ವಿಡಿಯೋಗಳು ಕೊನೆ ತನಕ ನೋಡಿ, ಕೇವಲ ಅರ್ಧಂಬರ್ಧ ನೋಡಿಬಿಟ್ರೆ ನಿಮಗೆ ಯಾವುದೇ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮೊದಲೇದು ನಿಮಗೆ ಯಾವ ವಿಭಾಗದ ಮೇಲೆ ಎಷ್ಟು ಅಂಕಗಳು ಬರ್ತವೆ ಎಂಬುದನ್ನು ಇಲ್ಲಿ ನಾವು ಗಮನಿಸ್ತಾ. ಸೆಕೆಂಡ್ PUC ಪಾಸ್ ಅಂತ ಹೇಳ್ತೀನಿ, ಅದರ ಜೊತೆಗೆ ನಿಮಗೆ ನಾನು ಸ್ಕೋರಿಂಗು ಸಹ ಇಲ್ಲಿ ಕೊಡ್ತಾ ಹೋಗ್ತೀನಿ. ಸರ್, ಮೊದಲು ನಾವು ಇಲ್ಲಿ ಏನು ತಿಳ್ಕೊಳ್ಳೋದು ಅಂತಂದರೆ, ಫಸ್ಟು 2025 ಮತ್ತು 26ನೇ ಸಾಲಿನ ಒಂದು ನೀಲನಕ್ಷೆಯನ್ನು ಆಧಾರವಾಗಿಟ್ಟುಕೊಂಡು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಈ ವರ್ಷ ಇನ್ನೂ ಯಾವುದೇ ಒಂದು ನೀಲನಕ್ಷೆಯನ್ನು ಇಲ್ಲಿ ಇನ್ನೂ ಬಿಟ್ಟಿಲ್ಲ ಮಂಡಳಿ. ಹಾಗಾಗಿ ಹಳೆಯ ನೀಲನಕ್ಷೆ ಪ್ರಕಾರ ಒಂದು ಸ್ವಲ್ಪ ನಾವು ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನಿಮಗೆ ವಿಷಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯ ಭಾಗ ಇದೆ, ಗದ್ಯ ಭಾಗ ಇದೆ, ದೀರ್ಘ ಗದ್ಯ ಮತ್ತು ಭಾಷಾಭ್ಯಾಸ ಅಂತ ಇರ್ತದೆ. ಈ 4 ವಿಭಾಗಗಳ ಮೇಲೆ ನಿಮಗೆ ಇಡೀ ಈ ಒಂದು 80 ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗ್ತದೆ. ಸೊ ನೀವಿಲ್ಲಿ ನೋಡ್ತಾ ಇರ್ತೀರಿ. ಸೊ ನಾನಿಲ್ಲಿ ಏನು ಹೇಳ್ತೀನಿ, ಯಾವ ವಿಭಾಗದ ಮೇಲೆ ಎಷ್ಟೆಷ್ಟು ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ ಅಂತೇಳಿ ನಾವು ಈ ಒಂದು ಬ್ಲೂ ಪ್ರಿಂಟನ್ನು ನೋಡ್ತಾ ಹೋದಾಗ ಗೊತ್ತಾಗ್ತದೆ. ಪದ್ಯ ಭಾಗದಲ್ಲಿ ನಿಮಗೆ ಒಟ್ಟು 43 ಅಂಕಗಳಿರ್ತವೆ. ನೋಡಿರಿ, ಎಷ್ಟು 80ರಲ್ಲಿ 43 ಅಂಕಗಳು ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಿರ್ತದೆ. ಸೊ ನೀವು ಸರಿಯಾಗಿ ಪದ್ಯ ಭಾಗದಲ್ಲಿ ಬರುವಂತಹ ಪ್ರಮುಖವಾಗಿ 1ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ, ಅದರ ಜೊತೆಗೆ ಈ ಒಂದು 2ನೇ ಅಧ್ಯಾಯ, ಈ 3 ಅಧ್ಯಾಯಗಳನ್ನು ಓದ್ಕೊಂಡ್ಬಿಟ್ರೆ ನೀವು ಸರಿಸುಮಾರು ಒಂದು 20 ಅಂಕಗಳನ್ನು ಇಲ್ಲಿ ಪಡಿತೀರಿ. ಇದು ಪಾಸಿಂಗ್ ಇರುವಂಥ ವಿದ್ಯಾರ್ಥಿಗಳಿಗೆ. ಇನ್ನು ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳು ಗದ್ಯ ಭಾಗದಲ್ಲಿ ಏನಪ್ಪ ಅಂತಂದರೆ ಒಟ್ಟು 12 ಏನಿದಾವೆ ಅಂತಂದರೆ ಗದ್ಯಗಳಿದೆ. 12ರಲ್ಲಿ ಪಾಸಿಂಗ್ ಆಗೋರು ಸುಮಾರು ನೀವು 8 ಅಧ್ಯಾಯಗಳನ್ನು ಓದ್ಕೊಂಡ್ಬಿಟ್ರೆ ಸಾಕು. ಇನ್ನು ಸ್ಕೋರ್ ಮಾಡುವಂಥವ್ರು 12 ಕಂಪಲ್ಸರಿ ಓದಲೇಬೇಕು, ಯಾಕಂದರೆ ನಿಮಗೆ ನಿಗದಿಪಡಿಸಿರುವಂಥ ಅಂಕಗಳು ಇಲ್ಲಿ ಇರ್ತವೆ. ಇನ್ನು ಗದ್ಯ ಭಾಗದಲ್ಲಿ 32 ಅದಾವೆ. ಸರ್, 80ರಲ್ಲಿ 32 ಅಂಕ ಗದ್ಯ ಭಾಗಗಳಿರ್ತವೆ. ನೋಡಿರಿ, ಕಂಪಲ್ಸರಿ ಒಂದು ಸ್ವಲ್ಪ ನೀವು ಲಕ್ಷ್ಯ ಇಡ್ರಿ. ಈ ಒಂದು ಗದ್ಯ ಭಾಗದಲ್ಲಿ ಒಟ್ಟು 8 ಏನಪ್ಪ ಅಂತಂದರೆ ಗದ್ಯಗಳಿದ್ದಾವೆ. ನಿಮಗಿಲ್ಲಿ ಸರ್ ಇಂಪಾರ್ಟೆಂಟ್ ಯಾವ ಗದ್ಯಗಳನ್ನು ನಾವು ಇಲ್ಲಿ ಓದ್ಕೋಬೇಕು ಅಂತಂದರೆ, 1ನೇ ಗದ್ಯ ಮುಟ್ಟಿಸಿಕೊಂಡವನು, ಈ ಒಂದು ಅಧ್ಯಾಯವನ್ನು ಓದ್ರಿ 6 ಅಂಕ ನಿಮಗೆ ಇಲ್ಲಿ ನಿಗದಿಯಾಗಿದೆ. ದಣಿಗಳ ಬೆಳ್ಳಿ ಲೋಟ ಇಲ್ಲಿ 5 ಅಂಕ ಸಿಗ್ತದೆ. ಅದರ ಜೊತೆಗೆ ಈ ವಲ್ಫೇರ್ ಅಭಿವೃದ್ಧಿ ತಂದ ದುರಂತ ಆಗಿರ್ಬೋದು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಆಗಿರ್ಬೋದು, ಅಥವಾ ಈ ತಿಳುನುಡಿ ಬೆಳ್ಳುಡಿ ಅಂತ ಹೇಳಿ ಏನಿದೆಯಲ್ಲ, ಈ ಒಂದು ತಿರುಗನ್ನಡನ್ ಬೆಳ್ಳುಡಿ ಏನು ಒಂದು ಪದ್ಯ ಇದೆಯಲ್ಲ, ಇಲ್ಲಿ 4 ಅಂಕ. ಇವು ಸರಿಸುಮಾರು ನಿಮಗೆ 1, 2, 3 ಸರಿಸುಮಾರು ಸೇಮ್ ಆಗಿರುವಂಥ ಅಂಕಗಳನ್ನು ಇಲ್ಲಿ ನೀಡ್ತವೆ. ಅದರ ಜೊತೆಗೆ 2 ಅಧ್ಯಾಯಗಳು ಕನ್ನಡ ಕಟ್ಟುವ ಕೆಲಸ ಆಗಿರ್ಬೋದು, ಅಥವಾ ಈ ಒಂದು ಹಳ್ಳಿಯ ಚಹಾ ಹೋಟೆಲ್ಗಳು, ಇವು 3 ನಿಮಗೆ 3 ಅಂಕಗಳನ್ನು ಕೊಡ್ತವೆ. ಒಟ್ಟು 32 ಅಂಕಗಳು ಇಲ್ಲಿದ್ದಾವೆ. ಹಾಗಾಗಿ ಈ ಒಂದು 43 + 32 ನಿಮಗೆ ಟೋಟಲ್ಲು ಎಷ್ಟಾಯ್ತು ರೀ? 75 ಅಂಕಗಳಾಯಿತು ಈ ಅಧ್ಯಾಯಗಳ ಮೇಲೆ. ಇನ್ನು ದೀರ್ಘ ಗದ್ಯದ ಮೇಲೆ ನಿಮಗೆ 25 ಅಂಕಗಳು ನಿಗದಿಪಡಿಸಿರ್ತಾರೆ. ಅಂದರೆ ಒಟ್ಟು ಈ ಒಂದು ಕೃಷ್ಣೇಗೌಡರ ಆನೆಗೆ ಸಂಬಂಧಪಟ್ಟಂತೆ ಒಟ್ಟು 25 ಅಂಕಗಳು ಅಂತ ಇರ್ತದೆ. ಜೊತೆಗೆ ಭಾಷಾಭ್ಯಾಸದಲ್ಲಿ 20 ಅಂಕಗಳು ಅಂತ ಇರ್ತದೆ. ಟೋಟಲಿ ನಾವು ಇಲ್ಲಿ ನೋಡ್ತಾ ಹೋದಾಗ ನೀವು ಇಲ್ಲಿ ಗಮನಿಸಿ, 43 + 32 25 + 20 ನೀವೇನ ಪ್ಲಸ್ ಮಾಡ್ತಾ ಹೋದಾಗ ಸರ್ ಅಂಕಗಳು ಜಾಸ್ತಿ ಆಯಿತು ಅಂತಂದಾಗ ನೀವು ಗಮನಿಸ್ತಾ ಹೋಗಿ. ಇಲ್ಲಿ ನಿಮಗೆ ಭಾಷಾ ಜ್ಞಾನದಲ್ಲಿ ಪದ್ಯ ಗದ್ಯ ಇವನ್ನು ಉಳಿದು ಹೊರತುಪಡಿಸಿ ನಿಮಗೆ ಒಂದು ಏನಪ್ಪ ಅಂತಂದರೆ, ಇಲ್ಲಿ ನಾನು ಮೊದಲು ಹಿಡಿದು ಹೋಗ್ತೀನಿ ನೋಡಿ, ಇಲ್ಲಿ 43 ಅಂಕಗಳಲ್ಲಿ ನಿಮಗೆ ಸುಮಾರು ಏನಪ್ಪ ಅಂತಂದರೆ 30 ಅಂಕಗಳು ಇಲ್ಲಿ ಬರ್ತವೆ. ಎಷ್ಟು ರೀ? 30 ಅಂಕಗಳು ಸರಿಸುಮಾರು ಪದ್ಯ ಭಾಗದಲ್ಲಿ ಕೇಳ್ತಾರೆ. ಅದರ ಜೊತೆಗೆ ಈ ಒಂದು ಗದ್ಯ ಭಾಗದಲ್ಲಿ ನಿಮಗೆ 25 ಅಂಕಗಳು ಬರ್ತವೆ. ಎಷ್ಟು ಬರ್ತಾವೆ ರೀ? 25 ಅಂಕಗಳು ಬರ್ತವೆ. ಇನ್ನು ದೀರ್ಘ ಗದ್ಯದ ಮೇಲೆ ನಿಮಗೆ ಸುಮಾರು ಏನಪ್ಪ ಅಂತಂದರೆ 15 ಅಂಕಗಳು ಇಲ್ಲಿ ನಿಮಗೆ ದೀರ್ಘ ಗದ್ಯದ ಮೇಲೆ ಬರ್ತವೆ. ಇನ್ನು ಉಳಿದಂತೆ 10 ಅಂಕಗಳು ಈ ಒಂದು ಭಾಷಾ ಜ್ಞಾನದ ಮೇಲೆ ಬರ್ತವೆ. ಸೊ ಹಾಗಾಗಿ ಒಟ್ಟು ನಿಮಗೆ 80 ಅಂಕಗಳು ನಿಗದಿಪಡಿಸಿದಂತೆ ಒಂದು ನೀಲನಕ್ಷೆ ಹೇಳ್ತದೆ. ಸೊ ಇದರ ಅನುಗುಣ ತಕ್ಕಂತೆ ನಾನು ಇಲ್ಲಿ ನಿಮಗೆ ಪಾಸಿಂಗನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋ ಭಾಳ ಇಷ್ಟ ಆಗಿದ್ದತ್ತಂದರೆ ಒಂದು ಲೈಕ್ ಕೊಡಿ. ಜೊತೆಗೆ
ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಒಟ್ಟು ಬೇಕಾಗಿರುವ ಅಂಕಗಳು ಎಷ್ಟು ರೀ? 80. ಸೊ ಆ ಪ್ರಶ್ನೆಗಳಾದ ಮೇಲೆ ಮತ್ತು ಯಾವ ಅಧ್ಯಾಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂಥೇಳಿ ಒಂದೊಂದನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಪದ್ಯ 1 ನಾನಿಲ್ಲಿ ನೋಡ್ತಾ ಹೇಳ್ತೀನಿ. ಪದ್ಯ 1, ಕದಡಿದ ಸಲೀಲಂ ತಿಳಿವಂದದೆ. ಈ ಒಂದು ಪದ್ಯಭಾಗ ಭಾಳ ಇಂಪಾರ್ಟೆಂಟ್. ನಿಮಗೆ 7 ಅಂಕ ಬರ್ತದೆ. ಎಷ್ಟು ರೀ? 80ರಲ್ಲಿ 7 ಅಂಕ ನೀವು ಪಡಿತೀರಿ. ಕಡಿಮೆ ಸ್ವಲ್ಪ ಸಮಯದಲ್ಲಿ ನೀವು ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡಿಬಿಟ್ರೆ ಸರಳವಾಗಿ ನೀವು ಈ ಒಂದು 80 ಅಂಕಗಳಲ್ಲಿ 7 ಅಂಕ ಪಡಿತೀರಿ. ನಾಗಚಂದ್ರ ಅವರು ಈ ಒಂದು ಪದ್ಯಭಾಗವನ್ನು ಬರೀತಾರೆ. ಸೊ ಇದ್ರ ಬಗ್ಗೆ ಜಾಸ್ತಿ ನಾನು ಹೇಳೋಕ್ಕೋಗಲ್ಲ. ನೇರವಾಗಿ ನಿಮಗೆ ಪಾಸಿಂಗ್ ಮತ್ತು ಸ್ಕೋರಿಂಗ್ ಕಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಮೊದಲು ಈ ಅಧ್ಯಾಯದ ಮೇಲೆ ಒಟ್ಟು ನಿಮಗೆ ಬಹು ಆಯ್ಕೆ ಪ್ರಶ್ನೆ 1 ಕೇಳ್ತಾರೆ. 2 ಅಂಕದ 1 ಪ್ರಶ್ನೆ ಕೇಳ್ತಾರೆ. 4 ಅಂಕದ 1 ಪ್ರಶ್ನೆ. ಟೋಟಲ್ ಎಷ್ಟಾಯ್ತು ರೀ? 7 ಅಂಕಗಳಾಯಿತು. ಸರ್, ಹಾಗಾದರೆ ಪಾಸಿಂಗ್ ಆಗುವಂಥ ವಿದ್ಯಾರ್ಥಿಗಳು ಕೇವಲ ಇದೊಂದು ಈ ಒಂದು ಪದ್ಯ ಭಾಗವನ್ನು ನೋಡಿಕೊಂಡ್ರೆ ಸರಳವಾಗಿ 7 ಅಂಕ. ಪಾಸ್ ಆಗಲಿಕ್ಕೆ ಕನ್ನಡಕ್ಕೆ 33 ಅಂಕ ಬೇಕು. ಯಾವುದೇ ವಿದ್ಯಾರ್ಥಿನೂ ಪಾಸ್ ಆಗಲಿಕ್ಕೆ ಎಷ್ಟು ಹೋಗ್ಬೇಕು ರೀ? 33 ಅಂಕ ಕಡ್ಡಾಯವಾಗಿ ತೊಗೊಳ್ಬೇಕು. ಸೊ ಅದೇನೇ ಇರಲಿ, ಸೊ ಈಗ ನಾವು ಪಾಸಿಂಗ್ ವಿಷಯವನ್ನು ಮಾತಾಡ್ತಾ ಇದ್ದೀವಿ ಅಂತಂದರೆ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಬರ್ಬೋದು ಅಂಥೇಳಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಗಮನಿಸ್ಕೊಳ್ಳಿ. ಕೈಯಲ್ಲೊಂದು ಪೆನ್ ತೊಗೊಳ್ಳಿ, ಮತ್ತೊಂದು ಪುಸ್ತಕವನ್ನು ತೊಗೊಂಡು ಅಥವಾ ನಿಮ್ಮ ಶಿಕ್ಷಕರು ಹೇಳಿರುವಂಥ ನೋಟ್ಸ್ಗಳಲ್ಲಿ ಅಥವಾ ನೀವೇನಾದರೂ ಸ್ವಂತ ನೋಟ್ಸ್ ಮಾಡ್ತಾಯಿದ್ರೆ ಅದರಲ್ಲಿ ಈ ಪ್ರಶ್ನೆಗಳನ್ನು ಟಿಕ್ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ಬನ್ನಿ, ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಬಹು ಆಯ್ಕೆ ಅಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋದಾಗ ಆ ವಿಭಾಗದಲ್ಲಿ ಬಂದೇ ಬರ್ತದೆ. ನೀಡಿರುವ ಉತ್ತರಗಳನ್ನು ಸರಿಯಾಗಿ ಆರಿಸಿ ಬರೆಯಿರಿ ಅಂತ ಕೊಡ್ತಾರೆ. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳ್ತಾಳೆ. ಅಂದರೆ ಈ ಕೊಟ್ಟಂಥ 4 ಆಯ್ಕೆಗಳಲ್ಲಿ ಯಾರನ್ನು ವಿದ್ಯಾದೇವತೆ ಕೊಲ್ಲೋದಿಲ್ಲ ಅಂತ ಹೇಳ್ತಾಳೆ ಅಂತಂದರೆ ಅದು ಉತ್ತರ ರಾಮ ಮತ್ತು ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ತಾರೆ. ಇದು ಭಾಳ ಸರಿ. ನಿಮಗೆ 2025ರ ಆ್ಯನ್ಯುವಲ್ ಎಕ್ಸಾಮ್ 1ರಲ್ಲಿ ಈ ಪ್ರಶ್ನೆ ಬಂದಿದೆ. ಪೂರ್ವ ಸಿದ್ಧತೆಯಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ. ನಿಮಗೆ ಮುಂದೆ ಪೂರ್ವ ಸಿದ್ಧತೆ ಬರ್ತದೆ. ಈ ಮಧ್ಯವಾರ್ಷಿಕದಲ್ಲಿಯೂ ಸಹ ಈ ಪ್ರಶ್ನೆ ಬಂದು ಹೋಗಿದೆ. ಇನ್ನು ಮುಂದಿನ ಪ್ರಶ್ನೆ ನಮ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡ್ರಿ, ಸಮಧಿಕರಾರ್ ಜಗತ್ತು ಏಳದೊಳಿ ನೆನ್ನೆ ಗೊಳಗೆನ್ನೆ ದಿರ್ಚುವನ್ನಾರ್ ಅಂಥೇಳಿ ನಿಮಗೆ ಆ ಒಂದು ಪದ್ಯಭಾಗದಲ್ಲಿರುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸಮರದೋಳೆಂದು ತನ್ನ ಭುಜದಂಡ ಮನೀಕ್ಷಿಸಿ. ಈ ಪದ್ಯಭಾಗದಲ್ಲಿ ವ್ಯಕ್ತವಾಗುವಂಥ ಭಾವ ಅಂತ ಕೇಳ್ತಾರೆ. ಭಾವನೆ ಏನು ವ್ಯಕ್ತವಾಗಿದೆ ಅಂತ ಇಲ್ಲಿ ಕೇಳ್ತಾರೆ. ಹಾಗಾದರೆ ಕೊಟ್ಟಂಥ 4 ಆಯ್ಕೆಗಳಲ್ಲಿ ರಾವಣನ ಆಕ್ರೋಶನೋ ಅಥವಾ ರಾವಣನ ನೋವು ಅಥವಾ ಹತಾಶೆಯೋ ಅಂತ ನೋಡಿದಾಗ ರಾವಣ ಉತ್ಸಾಹವನ್ನು ಇಲ್ಲಿ ಎತ್ತಿ ತೋರಿಸುವಂತಹ ಒಂದು ಭಾವವನ್ನು ವ್ಯಕ್ತವಾಗ್ತದೆ. ಇದು ನಿಮಗೆ ಭಾಳ ಸರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಭಾಳ ಇಂಪಾರ್ಟೆಂಟು. ನಿಮಗೆ ನಾನು ಪ್ರತಿ ಸಾರಿನೂ ಹೇಳ್ತಾ ಹೋಗ್ತೀನಿ. ಪ್ರತಿ ಸಾರಿ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಆ ವಿಡಿಯೋಗಳಿದ್ದಾವೆ. ಇನ್ನು ಅವ್ರೇನು ಹೇಳ್ತಾರೆ ನೋಡಿ, ಸೀತೆಯು ತೃಣ ಸಮಾನವೆಂದು ಭಾವಿಸಿದಳು. ಏನನ್ನು ಭಾವಿಸ್ತಾಳೆ ಸೀತೆ ಅಂತಂದರೆ ರಾವಣನ ರೂಪವನ್ನು ತೃಣಕ್ಕೆ ಸಮಾನ ಅಂತ. ಯಾಕಂತಂದರೆ ಶ್ರೀರಾಮನನ್ನು ಏನು ಮಾಡಿದ್ದಾಳೆ ಅಂತಂದರೆ ಪತಿಯನ್ನಾಗಿ ಸ್ವೀಕರಿಸಿದ ಈತೆ ರಾಮನನ್ನು ಹೊರತುಪಡಿಸಿ ಆ ಜಾಗದಲ್ಲಿ ಬೇರೆ ಯಾರೂ ಗಂಡಸರನ್ನು ನಾನು ಆ ಸಮಾನದಲ್ಲಿ ನೋಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕಾಗಿ ರಾವಣ ಭಾಳಷ್ಟು ರೂಪಧಾರಿಯನ್ನು ಹೊಂತಾನೆ. ಹಾಗಾಗಿ ಅವನ ರೂಪವನ್ನು ತೃಣಕ್ಕೆ ಸಮಾನ ಅಂತೇಳಿ ಭಾವಿಸ್ತಾಳೆ. ಇನ್ನು ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪ ಮಾಯವಾಯಿತು ಪತಿಭಕ್ತಿಯಾಳ್ ಈ ವನಿತೆಯ ತೆರದಿನ್ಸ್ ಪುಣ್ಯವತಿಯಾರ ಸತಿಯಾರ. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಈ ರೀತಿ ನಿಮಗೆ ಹೇಳಿಕೆಯನ್ನು ಕೊಡ್ತಾರೆ. ಈ ಒಂದು 2021ರ ಈಚೆಗೆ ಈ ರೀತಿಯೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಸರಿಯಾಗಿ ಹೇಳಿಕೆಯನ್ನು ಗಮನಿಸಿ ಶಿಕ್ಷಕರು ಹೇಳುವಂಥ ಪಾಠದಲ್ಲಿ ನೀವು ಸಂಬಂಧಪಟ್ಟಂಥ ಒಂದು ಪದ್ಯದ ಸಾರಾಂಶವನ್ನು ತಿಳ್ಕೊಂಡು ಆ ಉತ್ತರವನ್ನು ಬರೀರಿ. ಇಲ್ಲಿ ಉತ್ತರ ಸೀತೆಯ ರಾಮನಲ್ಲಿ ಸದ್ಭಾವ ಒಳಗೊಂಡಂಥ ಪುಣ್ಯವತಿ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ನೇರವಾಗಿ ಇನ್ನೊಂದು ಪ್ರಶ್ನೆ ಇದೆ. ಸೀತೆಯನ್ನು ರಾವಣ ಎಲ್ಲಿರಿಸಿದ್ದ? ಭಾಳ ಸರಿ ಕೇಳಿದ್ದಾನೆ. ಇಂಪಾರ್ಟೆಂಟ್ ಕ್ವಶನ್ನು. ಇದು 2024ರಲ್ಲಿ ಕೇಳಿದ್ದಾನೆ ಮತ್ತು 25 ಮೊನ್ನೆ ವರ್ಷಕ್ಕೈತಲ್ಲ ಅವಲ್ಲಿದ್ದು ಸಹ ಇದನ್ನು ಕೇಳಿದ್ದಾನೆ. ಪ್ರವಾದ ವದನದಲ್ಲಿ ಇಟ್ಟಿದ್ದ ಅಂತ ಹೇಳ್ತೀವಿ. ಒಟ್ಟು ನಿಮಗಿಲ್ಲಿ ಪ್ರಮುಖವಾಗಿ ನಾನು 5 ಬಹು ಆಯ್ಕೆಯನ್ನು ತಂದೀನಿ. ಇಲ್ಲಿ 1 ನಿಮಗೆ ಪ್ರಮುಖವಾಗಿ ಕೇಳ್ತಾನೆ. ಇಂಪಾರ್ಟೆಂಟು, ನೆನಪಿರಲಿ ನಿಮಗೆ. ಇನ್ನು ನಾನು ಆ ವಿಭಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾವ ವಿಭಾಗಗಳು ನಿಮಗೆ ಇಲ್ಲಿ ಕೇಳಿದ್ದಾರೆ ಅದನ್ನು ಇಂಪಾರ್ಟೆಂಟಾಗಿ ತೆಗೆದುಕೊಂಡು ಹೋಗಿದ್ದೀನಿ. ದಯವಿಟ್ಟು ಈ ಪ್ರಶ್ನೆಗಳನ್ನು ನೀವು ಗಮನ ಕೊಟ್ಟು ಓದ್ಕೊಂಡ್ರೆ
ಯಾವುದೇ ಚಿಂತೆ ಬೇಡ, ಯಾವುದೇ ಕಲ್ಪನೆ ಬೇಡ, ಯಾವುದೇ ಗೊಂದಲ ಬೇಡ. 100% ಹೇಳ್ತೀನಿ ನಿಮಗೆ, ನಾನು ಭರವಸೆ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಇವೇ ಪ್ರಶ್ನೆಗಳು ಎನ್ಯುವಲ್ ಎಕ್ಸಾಮ್ನಲ್ಲಿ ನಿಮಗೆ ಪಾಸ್ ಆಗಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ ಕನ್ನಡ ವಿಷಯದಲ್ಲಿ. ಹಾಗಾದರೆ ಈಗ 2-3 ವಾಕ್ಯದಲ್ಲಿ ನಿಮಗೆ ಪ್ರಶ್ನೆಗಳೇ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಡ್ತಾರೆ, ನೀವು 2 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಬರೀಬೇಕು. ಹಾಗಾದರೆ ಬನ್ನಿ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸ್ತಾನೆ ಅಂತ ಹೇಳ್ತಾರೆ ಪ್ರಶ್ನೆ. ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯನ್ನು ನೋಡಿದ ರಾವಣನು ಅವರನ್ನು ದ್ವೇಷಿಸಿ ನಿಮಗಿಷ್ಟು ಅಪಮಾನವನ್ನುಂಟು ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಟ್ಟಿ ನೋಡ್ರಿ ಇವಷ್ಟರಲ್ಲಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ಅನೇಕ ಪ್ರಕಾರದಲ್ಲಿ ದಂಡಿಸುವುದರ ಮೂಲಕ ನಿಮಗಾದ ಅನುಮಾನವನ್ನು ಕಳಿತೇನೆ ಅಂಥೇಳಿ ಆ ಒಂದು ಅಂತಃಪುರ ಸ್ತ್ರೀಯರಿಗೆ ಸಾಂತ್ವನವನ್ನು ಇಲ್ಲಿ ರಾವಣ ಹೇಳ್ತಾನೆ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂದರೆ, ಸೀತಾಮಾತೆ ರಾಮನ ಬಿಟ್ಟು ನಿನ್ನನ್ನು ಒಲಿಯುವುದಿಲ್ಲ ಅಂಥೇಳಿ ಮಾತನ್ನು ಹೇಳಿದಾಗ ಅಲ್ಲಿ ರಾವಣ ಕೊನೆಗೆ ತನ್ನ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾನೆ. ಅದು ಯಾವ ನಿರ್ಧಾರವನ್ನು ಇಲ್ಲಿ ನೀವು ಗಮನಿಸಿ, ನನ್ನ ಪರಾಕ್ರಮವನ್ನು 2 ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ವೀರರಥ ಅಂದರೆ ರಥದಿಂದ ಕೆಳಗೆ ಇಳಿಯುವಂತೆ ನನ್ನಾಗಿಸಿ ಸೆರೆ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುವುದೆಂದು ಅಂತಿಮ ನಿರ್ಧಾರಕ್ಕೆ ತಾನು ಬರ್ತಾನೆ. ಇನ್ನು ಇಲ್ಲಿ ಸೀತೆಯ ತಲ್ಲಣಿಕೆ ಕಾರಣ ಆದಂಥ ವಿಷಯ ನಿಮಗೆ ಇಂಪಾರ್ಟೆಂಟು, ಬಹಳ ಸರಿ ಪ್ರಶ್ನೆ ಬಂದಿದೆ. ಸ್ಕೋರಿಂಗ್ ಮಾಡುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಇರಿ. ಉತ್ತರ ನೋಡಿ, ರಾವಣ ಪ್ರವರ್ಧನಕ್ಕೆ ಬೊಂಕನೆ ಬರುತ್ತಿರುವುದನ್ನು ನೋಡಿ, ಅಂದರೆ ಹಠಾತ್ತನೆ ಬರ್ತಾನೆ. ಆಗ ಸೀತೆಯ ಮನದಲ್ಲಿ ಒಂದು ಕಳವಳ ವ್ಯಕ್ತವಾಗ್ತದೆ. ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನು ಅಂಥೇಳಿ ತಲ್ಲಣಗೊಂಡ್ತಾಳೆ. ಅಂದರೆ ಈ ರಾವಣ ಈ ರಾಮ ಲಕ್ಷ್ಮಣರಿಗೆ ಇನ್ನೇನು ತೊಂದರೆಯನ್ನು ಕೊಟ್ಟಿದ್ದಾನೆ ಎಂಬುದನ್ನು ಗಮನಿಸ್ಕೊಂಡು ಅವಳು ಇಲ್ಲಿ ಹೇಳ್ತಾಳೆ. ಇನ್ನು ಕೊನೆಯ ಪ್ರಶ್ನೆ ನಿಮಗೆಲ್ಲ 2 ಅಂಕದಲ್ಲಿ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಲು ಕಾರಣ ಏನು ಅಂತೇಳಿ ಒಂದು ಸಂದರ್ಭ ಸೂಚಿಸಿ ವಿವರಿಸಿ ಅಂತ ಕೊಡ್ತಾರೆ. ನಾನು ಶಾರ್ಟಾಗಿ ಉತ್ತರ ಕೊಟ್ಟಿದ್ದೀನಿ. ರಾವಣನ ಸೊಕ್ಕಿನ ಮಾತುಗಳನ್ನು ಕೇಳಿ ಸೀತಾಮಾತೆ ಮೂರ್ಛೆ ಹೋಗ್ತಾಳೆ. ಅವಳ ಈ ಸ್ಥಿತಿಯನ್ನು ಕಂಡ ರಾವಣನ ಮನಸ್ಸು ಪರಿವರ್ತನೆಗೊಂಡು ಸೀತೆಯ ಬಗ್ಗೆ ಬಹಳಷ್ಟು ವೈರಾಗ್ಯವನ್ನು ಮೂಡ್ತದೆ. ಅಂದರೆ ತಾನು ಎಷ್ಟು ಒಲಿಸಿದರೂ, ಎಷ್ಟು ಮಾತುಗಳನ್ನು ಹೇಳಿದ್ರೂ ಆ ಸೀತಾಮಾತೆ ರಾಮನನ್ನು ಬಿಟ್ಟು ಬೇರಾರನ್ನು ನಾನು ಆ ಪತಿಯ ಸ್ಥಾನದಲ್ಲಿ ನೋಡೋದಿಲ್ಲ ಅಂತ ಹೇಳ್ತೆ. ಹಾಗಾಗಿ ವೈರಾಗ್ಯ ಇಲ್ಲಿ ಮೂಡ್ತದೆ. ಇನ್ನು ಈ ಭಾಗದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಇರ್ತದೆ. ನಾನು ಹೇಳಿದೆ ನಿಮಗೆ 1 ಅಂಕದ ಬಹು ಆಯ್ಕೆಯಲ್ಲಿ ಪ್ರಶ್ನೆ ಕೇಳ್ತಾನೆ, 2 ಅಂಕದ ಸಂದರ್ಭದಲ್ಲಿ ಕೇಳುವಾಗ 2-3 ವಾಕ್ಯದಲ್ಲಿ, ಇನ್ನು 4 ಅಂಕದ ದೀರ್ಘ ಉತ್ತರ ಬರೆಯುವಂಥ ಒಂದು ಪ್ರಶ್ನೆನ ಇಲ್ಲಿ ಕೇಳ್ತಾರೆ. ಸೊ ನೀವು ಇಲ್ಲಿ ಆ ಪ್ರಶ್ನೆಗಳನ್ನು ಇಲ್ಲಿ ಸರಿಸುಮಾರು 3 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಅದನ್ನು ನೀವು ಇಲ್ಲಿ ಗಮನಿಸಿ ನೋಡಿ. ಪ್ರವರ್ಧನದಲ್ಲಿ ರಾವಣ ಸೀತೆಯರ ನಡುವೆ ನಡೆಯುವಂಥ ಒಂದು ಸಂಭಾಷಣೆ ಬಗ್ಗೆ ಕುರಿತು ವಿವರಿಸಿ ಅಂತ ಕೊಡ್ತಾರೆ. ನಿಮಗೆಲ್ಲ ಇಲ್ಲಿ ಕೊಟ್ಟಿದೆ ನೋಡಿ. ಸೀತಾದೇವಿಯನ್ನು ನೋಡಬೇಕೆಂದು ತವಕದಿಂದ ರಾವಣ ವಾಗಿ ಗರ್ವದಿಂದ ಬರ್ತಾನೆ. ಅವಳ ಪಕ್ಕದಲ್ಲಿ ಆ ರಾಕ್ಷಸರು ಸೀತೆಯ ರಾವಣನ್ನು ತೋರಿಸಿದರು. ಆಗ ಸೀತಾದೇವಿಯ ರಾವಣ ರೂಪ ತೃಣವಾಗಿ ಕಾಣ್ತದೆ, ಹುಲ್ಲು ಕಡ್ಡೆ ಅಂತ ಕಂಡಿತದೆ. ಪತಿಭಕ್ತಿಯಲ್ಲಿ ಲೀನಾಗಿರುವಂಥ ಸೀತೆ ಅವಳ ಸದ್ಭಾವವನ್ನು ಒಳಗೊಂಡಂತೆ ಪುಣ್ಯವಂತ ಸತಿಯರು ಮತ್ತೆ ಬೇರೆ ಯಾರಿದ್ದೀರೇ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಕವಿ ಉದ್ದಾಗವಾಗಿ ಹೇಳ್ತಾನೆ. ಇಲ್ಲಿ ಕವಿ ಸೀತಾದೇವಿಯ ಪತಿಭಕ್ತಿಯ ಶ್ರೇಷ್ಠ ಗುಣಗಾನವನ್ನು ಮಾಡ್ತಾರೆ. ಈ ರೀತಿ ನೀವೇನಪ್ಪ ಅಂತಂದರೆ ಉತ್ತರವನ್ನು ಬರೀರಿ. ಜೊತೆಗೆ ಅವಳ ಬಾಯಿಯಿಂದ ರಾಮ ಲಕ್ಷ್ಮಣರಿಗೆ ಎಂಥ ಕೆಟ್ಟ ವಾರ್ತೆಯನ್ನು ಕೇಳಬಹುದು ಅಂತ ಚಿಂತೆ ಪಡ್ತಾಳೆ. ಜೊತೆಗೆ ಅವಳ ಮುಖ ಕಮಲದಂಥ ಮುಖವುಳ್ಳ ಸೀತಾದೇವಿ ಮನದಲ್ಲಿ ತಲ್ಲಣಪಟ್ಟು ಈ ರೀತಿಯಾಗಿ ಮನದ ತಲ್ಲಣ ಪಡುತ್ತದೆ. ಸೀತಾದೇವಿ ಮುಂದೆ ನಿಂತು ರಾವಣ ಹೀಗೆಂದು, ನೋಡು ಸೀತಾದೇವಿಯೇ, ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ. ನನಗೆ ಸಾಧ್ಯವಾದದ್ದು ಯಾವುದೂ ಇಲ್ಲ. ನನ್ನನ್ನು ಯುದ್ಧ ಭೂಮಿಯಲ್ಲಿ ಎದುರಿಸೋರು ಯಾರು? ಆದ್ದರಿಂದ ನಿನ್ನ ನೆಚ್ಚಿನ ಪ್ರೀತಿಯ ರಾಮನ ದೆಸೆಯನ್ನು, ಅಂದರೆ ಅವನ ಬರುವಿಕೆಯ ವಶೆಯನ್ನು ಬಿಟ್ಟು ಬಿಡು ಅಂತೇಳಿ ಇಲ್ಲಿ ಹೇಳ್ತಾಳೆ. ಸೊ ಈ ರೀತಿ ಭಾಳಷ್ಟು ಉತ್ತರವಾಗಿ ಬರೀರಿ ಅಂತ ಹೇಳ್ತೀನಿ. ಸೊ ಇನ್ನು ಮುಂದೆ ನಿಮಗೆ ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ನಾನು ಇಲ್ಲಿ ಹೇಳ್ತೀನಿ ನೋಡಿ. ರಾವಣ ಮನಪರಿವರ್ತನೆ ಸಂದರ್ಭದಲ್ಲಿ ಕವಿ ಹೇಗೆ ವಿವರಿಸಿದ ನೋಡಿ. ರಾವಣ ಮನಪರಿವರ್ತನೆಯನ್ನು ಮಾಡ್ತಾನೆ. ಆ ಸಂದರ್ಭವನ್ನು ನೀವು ಸ್ವಂತ ವಾಕ್ಯದಲ್ಲೇ ಬರೀರಿ ಅಥವಾ ಆ ಪುಸ್ತಕದ ಸಾರಾಂಶ ಪ್ರಕಾರ ಆದರೂ ಬರೀರಿ. ನಿಮಗೆ 4 ಅಂಕ ಕಡ್ಡಾಯವಾಗಿ ಕೊಡ್ತಾರೆ. ಜಾನಕಿಯು ಮೂರ್ಛೆ ಹೋಗಿ ಬಿದ್ದಿರುವುದನ್ನು ನೋಡಿದ ರಾವಣನಿಗೆ ಸೀತಾದೇವಿಯ ಬಗ್ಗೆ ಅನುಕಂಪ ಬರ್ತದೆ. ಅಲ್ಲಿ ಕರುಣೆಯೂ ಉಕ್ತದೆ.
ತಾನು ಮಾಡಿದ ಆ ಕರ್ಕಕ್ಕೆ ತಾನೇ ಅಳೆದುಕೊಂಡು ಈ ಕಾರ್ಯವು ನನ್ನ ಕರ್ಮ ವಶದಲ್ಲಿ ಉತ್ಪನ್ನವಾದ ಕೆಟ್ಟ ಪಾಪವಾಗಿದೆ ಎಂದು ಭಾವಿಸ್ತಾನೆ. ಸೀತಾದೇವಿಯು ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದಳು. ಆಗ ರಾವಣನು ಮನಸ್ಸು ಕಲಕಿ ಸ್ವಲ್ಪ ಸಮಯದ ನಂತರ ಯಾವ ರೀತಿ ತಿಳಿಯುವುದು ಅದೇ ರೀತಿಯಾಗಿ ಅವನ ಮನಸ್ಸು ಶುಭ್ರವಾಗಿ ಸೀತಾದೇವಿಯ ಮೇಲೆ ವೈರಾಗ್ಯವನ್ನು ಉಂಟು ಮಾಡ್ತದೆ. ಈ ರೀತಿ ಉತ್ತರವನ್ನು ನೀವು ಬರೀರಿ ಅಂತ ಹೇಳ್ತೀನಿ. ಇನ್ನು ನಿಮಗೆ ಭಾಳ ಇಂಪಾರ್ಟೆಂಟು, ಇಲ್ಲಿ ಕದಡಿದ ಸಲಿಲಂ ತಿಳಿಬಂದದೆ ಕವೆ ಭಾಗದಲ್ಲಿ ಕಂಡುಬರುವಂಥ ರಾವಣನ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ನಾನಿಲ್ಲಿ ನಿಮಗೆ ಪ್ಯಾರಾಗ್ ರೂಪದಲ್ಲಿ ಏನಪ್ಪ ಅಂತಂದ್ರೆ ಉತ್ತರವನ್ನು ಕೊಡ್ತಾ ಹೋಗಿದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ನೀವು ಮಾಡಬೇಕಾಗೋದು ಏನಪ್ಪ ಅಂತಂದರೆ ನಮ್ಮ ಒಂದು ಈ ವಿಡಿಯೋ ಒಂದು ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋದ ಒಂದು ಲಿಂಕ್ ಅದೇ, ಅಲ್ಲಿ ನಿಮಗೆ ನಾನು ಒಂದು ಟೆಲಿಗ್ರಾಮ್ ಏನು ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಬಳಸ್ಕೊಳ್ಳಿ. ಈ ಒಂದು ನಿಮಗೆ ಈ PDF ನಿಮಗೆ ಅಲ್ಲಿ ಅವೈಲೇಬಲ್ ಇದೆ, ಏನ್ರಿ ಅವೈಲೇಬಲ್ ಇರ್ತದೆ. ಸೊ ಹಾಗಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಒಂದು ಪಾಸಿಂಗ್ ಆಗಿರ್ಬೋದು ಮತ್ತು ಈ ಒಂದು ಸ್ಕೋರಿಂಗ್ ಆಗಿರ್ಬೋದು ಎರಡನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ 1ನೇ ಅಧ್ಯಾಯದ ಒಂದು ಪಾಸಿಂಗ್ ಪ್ಯಾಕೇಜ್ ಅಂಕಗಳು ಯಾವ ರೀತಿ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. ಮತ್ತು 2ನೇ ಅಧ್ಯಾಯದ ಒಂದು ಪಾಸಿಂಗ್ ಮತ್ತು ಈ ಒಂದು ಸ್ಕೋರಿಂಗ್ ಅಂಕಗಳನ್ನು ನಾನು ಬೇಗನೆ ನಿಮಗೆ ತೆಗೆದುಕೊಂಡು ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.